ಸುಮಾರು 900 ಕೋಟಿ ರೂಪಾಯಿಗಳಲ್ಲಿ 300 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೃಷ್ಣ ಬೈರೇಗೌಡರು ಕೂಡ ಮಾತಾಡಬೇಕಾಗಿತ್ತು, ಮಧು ಬಂಗಾರಪ್ಪನವರು ಕೂಡ ಮಾತಾಡಬೇಕಾಗಿತ್ತು, ಪ್ರಿಯಾಂಕ್ ಖರ್ಗೆಯವರು ಕೂಡ ಮಾತಾಡಬೇಕಾಗಿತ್ತು, ಜಿಲ್ಲಾ ಮಂತ್ರಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಮಾತಾಡಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ ಇವ್ರು ಯಾರು ಕೂಡ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಕೂತ್ಕೊಳ್ರಿ. ಊಟ ಮಾಡೋ ಸಮಯ ಆಗಿದೆ ಅನ್ನೋದು ನಿಜ, ಆದ್ರೆ ನಾವು ಊಟ ಮಾಡಿಲ್ಲ, ನೀವು ಮಾಡಬೇಡಿ. ಫಂಕ್ಷನ್ ಆಗೋವರಿಗೆ ದಯಮಾಡಿ ಕೂತ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಊಟದ ಸಮಯ ಮುಗಿದೋಗಿದೆ. ನಾವು ಕೂಡ ಸೇಡಂಗೆ ಹೋಗಿ ಊಟ ಮಾಡಬೇಕು, ಇಲ್ಲಿ ಮಾಡಲ್ಲ. ಸೇಡಂನಲ್ಲಿ ಊಟ ಇದೆ ತಾನೆ? ಸೇಡಂನಲ್ಲಿ ಹೋಗಿ ಊಟ ಮಾಡಬೇಕು. ಅದರಿಂದ ಇನ್ನೊಂದು 20 ನಿಮಿಷ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಕೂರ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಂದೇ ಕೊನೆ ಭಾಷಣ, ಅದಾದ್ಮೇಲೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಯಡ್ರಾಮಿ ತಾಲೂಕು, ಹೊಸ ತಾಲೂಕು ಇದು. ಜೇವರ್ಗಿ ತಾಲೂಕಿನಲ್ಲಿ ಇದು ಒಂದು ಹೊಸ ತಾಲೂಕಾಗಿ ಘೋಷಣೆ ಆಗಿದೆ. ಈ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಜೇವರ್ಗಿ ಮತಕ್ಷೇತ್ರದಲ್ಲಿ ಸುಮಾರು ಶಂಕುಸ್ಥಾಪನೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು 82. ಅದಕ್ಕೆ ಒಟ್ಟು ಖರ್ಚಾಗ್ತಕ್ಕಂಥ ಹಣ 867 ಕೋಟಿ ರೂಪಾಯಿಗಳು ಮತ್ತು 49 ಲಕ್ಷ, ಸುಮಾರು 50 ಲಕ್ಷ. 867 ಕೋಟಿ 49 ಲಕ್ಷ 86 ಸಾವಿರ ರೂಪಾಯಿಗಳು, ಇಷ್ಟು ರೂಪಾಯಿಗಳ ಶಂಕುಸ್ಥಾಪನೆ ನಡೀತಾ ಇದೆ. ಮತ್ತೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು $38,037 ಕೋಟಿ 29 ಲಕ್ಷ 29 ಸಾವಿರ. 38 ಕೋಟಿ 37 ಲಕ್ಷದ 29 ಸಾವಿರ. ಒಟ್ಟು 50 ಕಾರ್ಯಕ್ರಮಗಳು. ನಾನು ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ನಾನು, ಮಾನ್ಯ ಖರ್ಗೆಯವರು, DK ಶಿವಕುಮಾರ್ ಅವರು, ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಒಟ್ಟು ಖರ್ಚಾಗ್ತಕ್ಕಂಥದ್ದು 906 ಕೋಟಿ 906 ಕೋಟಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಒಂದೇ ಕ್ಷೇತ್ರದಲ್ಲಿ ಅಜಯ್ ಸಿಂಗ್ ರವರ ಕ್ಷೇತ್ರದಲ್ಲಿ 906 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗ್ತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ, ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ವಿರೋಧ ಪಕ್ಷದವರು ಬರೀ ಸುಳ್ಳನ್ನೇ ಹೇಳ್ತಾ ಇದ್ದಾರೆ.
ರಾಜಕಾರಣಕ್ಕೋಸ್ಕರ ಸುಳ್ಳು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಮಾಡಿಬಿಟ್ರು, ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ರು. ಅದಕ್ಕೋಸ್ಕರ ಮೂಲಭೂತ ಸೌಕರ್ಯ ಕಾಮಗಾರಿಗಳಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥ ಮಾತುಗಳನ್ನ ಎಲ್ಲ ಕಡೆ ಹೇಳಲಿಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ಪ್ರಾರಂಭ ಮಾಡಿದ್ದಾರೆ. ಇದು ಅಪ್ಪಟ ಸುಳ್ಳು. ಖಜಾನೆ ಖಾಲಿಯಾಗಿದ್ರೆ, ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದ್ರೆ ಇಷ್ಟು 906 ಕೋಟಿ ರೂಪಾಯಿಗಳನ್ನ 906 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನ ಜೇವರ್ಗಿ ಒಂದೇ ಒಂದು ಮತಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 1,12,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,12,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಶಕ್ತಿ ಯೋಜನೆ ಇರಬಹುದು, ಗೃಹ ಜ್ಯೋತಿ ಯೋಜನೆ ಇರಬಹುದು, ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಅನ್ನಭಾಗ್ಯ ಕಾರ್ಯಕ್ರಮ ಇರಬಹುದು, ಯುವ ನಿಧಿ ಕಾರ್ಯಕ್ರಮ ಇರಬಹುದು. ಎಲ್ಲ ಕಾರ್ಯಕ್ರಮಗಳನ್ನ ನಾವು ಚುನಾವಣೆ ಪೂರ್ವದಲ್ಲಿ ಇವುಗಳನ್ನ ಘೋಷಣೆ ಮಾಡಿ ನಾವು ಅಧಿಕಾರಕ್ಕೆ ಬಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನ 1 ವರ್ಷದಲ್ಲಿ ಮಾಡ್ತೇವೆ ಅಂತಕ್ಕಂಥದನ್ನ ಈ ರಾಜ್ಯದ ಜನತೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದು. ಅದರಂತೆ 1 ವರ್ಷದಲ್ಲಿ ಅಂದ್ರೆ 23-24ರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಇಲ್ಲೇ ಹೋದ್ರೆ 1,12,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಯಾವ ಪಕ್ಷ ಅಧಿಕಾರದಲ್ಲಿದ್ರೆ ಕೊಟ್ಟ ಮಾತಿನಂತೆ ನಡ್ಕೊಳ್ತದೆ, ಯಾವ ಪಕ್ಷ ಕೊಟ್ಟ ಮಾತಿಗೆ ತಪ್ಪುತ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ನುಡಿದಂತೆ ನಡೆದಿದ್ದೇವೆ, ಮುಂದೆನೂ ಕೂಡ ಮಾಡ್ತೇವೆ. ಇವತ್ತು ಕಳೆದ ಚುನಾವಣೆಯಲ್ಲಿ 592 ಭರವಸೆಗಳನ್ನು ಕೊಟ್ಟಿದ್ದವು. ಇಲ್ಲಿವರೆಗೆ 2,243 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಅವಧಿನಲ್ಲಿ ಕೂಡ ಭರವಸೆಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ರಾಜ್ಯದ ಜನರಿಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು 2013ರಿಂದ 2018ವರೆಗೆ ಇದ್ದು, ಅವತ್ತು ಚುನಾವಣಾ ಪೂರ್ವದಲ್ಲಿ ನಮ್ಮ ಪ್ರಣಾಳಿಕೆ ಮೂಲಕ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಂತ ಭರವಸೆಗಳು 165. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. 158 ಭರವಸೆಗಳನ್ನ ನಾವು ಪ್ರಣಾಳಿಕೆ ಮೂಲಕ ಕೊಡದೇ ಇದ್ದಂತ ಭರವಸೆಗಳು, ಅವು ಸುಮಾರು 30 ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೇವೆ. ಅಂದ್ರೆ 188 ಕಾರ್ಯಕ್ರಮಗಳನ್ನು ನಾವು ಜಾರಿ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 83ರಿಂದ 89 ಅಲ್ಲ, 2013ರಿಂದ 2018ರವರೆಗೆ ನಾವು ಅಧಿಕಾರದಲ್ಲಿ ಇದ್ದಂತ ಅವಧಿನಲ್ಲಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ. ಈಗ 2.5 ವರ್ಷ ಆಗಿದೆ ನಾವು ಅಧಿಕಾರಕ್ಕೆ ಬಂದು. 2.5 ವರ್ಷದಲ್ಲಿ ನಾವು ಎಲ್ಲ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದ್ದೇವೆ.
ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಈಡೇರಿಸಿದ್ದೇವೆ. ಆದರೆ ಬಿಜೆಪಿಯವರು 2018ರಿಂದ ಅಧಿಕಾರದಲ್ಲಿದ್ದರು. ಜೆಡಿಎಸ್ನವರು, ಬಿಜೆಪಿಯವರು ಅವರು ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ರು. 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. ಆದ್ರಿಂದ ನಮಗೂ ಅವ್ರಿಗೂ ನಾನು ಹೋಲಿಕೆ ಮಾಡಕ್ ಹೋಗಲ್ಲ. ಅವರು ಸುಳ್ಳು ಹೇಳ್ತಾರೆ, ನಾವು ಏನು ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೊಸ ತಾಲೂಕುಗಳು ರಾಜ್ಯದಲ್ಲಿ ಘೋಷಣೆ ಆದದ್ದು 63 ತಾಲೂಕುಗಳು. 2018ರಿಂದ 23ರವರೆಗೆ ನೂತನ ತಾಲೂಕುಗಳಲ್ಲಿ ಸೌಲಭ್ಯಗಳನ್ನು ಒದಗಿಸಿದ್ದದ್ದು ಅವರು ಬಿಜೆಪಿಯವರು ಅಧಿಕಾರದಲ್ಲಿದ್ದಂಥ ಅವಧಿ 2018ರಿಂದ 23. ಒಟ್ಟು ಬರೀ 14 ತಾಲೂಕುಗಳಲ್ಲಿ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ರು. ಬಿಲ್ಡಿಂಗ್ಗಳನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾವು 2023ರಲ್ಲಿ ಅಧಿಕಾರಕ್ಕೆ ಬಂದು ಉಳಿದಂತ ತಾಲೂಕುಗಳು 49 ತಾಲೂಕುಗಳಲ್ಲೂ ಕೂಡ ನಾವು ಕಟ್ಟಡಗಳನ್ನು ಕಟ್ಟಿದ್ದೇವೆ, ಪ್ರಜಾಸೌಧಗಳನ್ನು ಕಟ್ಟಿದ್ದೇವೆ, ಮಂಜೂರು ಮಾಡಿದ್ದೇವೆ, ಕಟ್ತೇವೆ. ಮಂಜೂರು ಮಾಡಿದ ಮೇಲೆ ಕಟ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಮಂಜೂರಾದಂತ ಹೊಸ ತಾಲೂಕುಗಳು 19. ಆದರೆ ಬಿಜೆಪಿಯವರ ಕಾಲದಲ್ಲಿ ಮಾಡದಂತ ಕಟ್ಟಡಗಳು, ಮಂಜೂರಾದಂತ ಕಟ್ಟಡಗಳು ಬರೀ 2. ನಾವು ಈಗ ಮಂಜೂರು ಮಾಡಿರ್ತಕ್ಕಂಥ ತಾಲೂಕುಗಳು 17. ಜೊತೆಗೆ ನಾಡ ಕಚೇರಿಗಳನ್ನು ಕೂಡ ಮಂಜೂರಾಗಿರ್ತಕ್ಕಂಥವು 92. ಕಲ್ಯಾಣ ಕರ್ನಾಟಕದಲ್ಲಿ 39. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ತಯಾರಾಗಿರ್ತಕ್ಕಂಥವು 53. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ 25 ತಾಲೂಕುಗಳಲ್ಲಿ ನಾವು ನಾಡ ಕಚೇರಿಗಳನ್ನ, ಕಟ್ಟಡಗಳನ್ನ ಕಟ್ಟತಕ್ಕಂಥ ಮಂಜೂರಾತಿಯನ್ನು ಮಾಡಿದ್ದೇವೆ. ಇದನ್ನ ನಾನು ಅತ್ಯಂತ ಯಾಕೆ ಈ ಮಾತನ್ನ ಹೋಲಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲ್ಲ. ಅವರು ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿ ಜನಗಳನ್ನ ತಪ್ಪು ದಾರಿಗೆ ಎಳೆದು ಅವರ ಕಾಲದಲ್ಲಿ ಬರೀ ಕೋಮುವಾದ, ಹಿಂದುತ್ವ ಇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ. ಅದರಿಂದ ನಾವು ಕೃಷ್ಣ ಬೈರೇಗೌಡರ ನಾಯಕತ್ವದಲ್ಲಿ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾನು ಬೆಳೆ ಪರಿಹಾರ, ಈ ಸಾರಿ ಮಳೆ ಜಾಸ್ತಿ ಆಯಿತು, ಮಳೆ ಬಂದು ಬೆಳೆ ಹಾನಿ ಆಯಿತು. ನಾನು ಕೂಡ ಬಂದಿದ್ದೆ. ವಿಮಾನದಲ್ಲಿ ನಾನು, ಪ್ರಿಯಾಂಕ್ ಖರ್ಗೆ ಅವರು, ಕೃಷ್ಣ ಬೈರೇಗೌಡ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಮತ್ತೆ ಅಜಯ್ ಸಿಂಗ್ ಅವರು
ನಾವೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡೋದು. ನಾನು ಅವತ್ತೇ ಘೋಷಣೆ ಮಾಡಿದೆ, ಸರ್ಕಾರದಿಂದಲೂ ಕೂಡ SDRF ಹಣ ಕೊಡೋದ್ರ ಜೊತೆಗೆ ಸರ್ಕಾರದಿಂದಲೂ ಕೂಡ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಹಾಗಾಗಿ SDRF ದಿಂದ ಸುಮಾರು 1218 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಸರ್ಕಾರದಿಂದ ಹೆಚ್ಚುವರಿಯಾಗಿ 1031 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಒಟ್ಟು ರಾಜ್ಯದಲ್ಲಿ ಹಾನಿಗೊಳಗಾದಂತ ರೈತರು 14,21,000. ಕಲ್ಯಾಣ ಕರ್ನಾಟಕ ಒಂದರಲ್ಲೇ 7,21,786 ರೈತರು 7,21,786 ರೈತರು ಹಾನಿಗೊಳಗಾದರು. ಆದರೆ ನಾವು ಕೊಟ್ಟಂತ ಹಣ 1,072 ಕೋಟಿ ರೂಪಾಯಿ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ಒಂದರಲ್ಲೇ 3,23,318 ರೈತರು ಹಾನಿಗೊಳಗಾದರು. ನಾವು ಕೊಟ್ಟಂತ ಹಣ 498 ಕೋಟಿ ರೂಪಾಯಿಗಳು. ಅಂದ್ರೆ ನಾವು ಪ್ರವಾಹ ಬಂದು ಬೆಳೆ ಕಳ್ಕೊಂಡಂತ ರೈತರಿಗೆ ಈಗಾಗಲೇ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಅವರ ಅಕೌಂಟ್ಗಳಿಗೆ, ವಿಶೇಷವಾಗಿ ಅವರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆದ್ರಿಂದ ನಾವು ಯಾವತ್ತೂ ಕೂಡ ಅಧಿಕಾರದಲ್ಲಿದ್ದಾಗ ರೈತರ ಸಹಾಯಕ್ಕೆ ಬರ್ತಾ ಇದ್ದೇವೆ. ಈಗ ತೊಗರಿ ಬೆಳೆಗೆ ನೆಟೆ ರೋಗ ಬಂದಿತ್ತು, ಬಿಜೆಪಿಯವರು ಕೊಡ್ಲಿಲ್ಲ, ಒಂದು ಪೈಸೆನೂ ಕೊಡ್ಲಿಲ್ಲ. ನಾವು 24-25ರಲ್ಲಿ ಸುಮಾರು 233 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೆವು. 233 ಕೋಟಿ ರೂಪಾಯಿಗಳು ನೆಟೆ ರೋಗಕ್ಕೆ ರೈತರು ಒಳಗಾದದಕ್ಕೆ ಕೊಟ್ಟಿದ್ದೆವು. ಇವತ್ತು ಕಬ್ಬಿನ ಬೆಲೆ ಕಡಿಮೆ ಆಯಿತು ಅಂತೇಳಿ, MRP ಕಡಿಮೆ ಆಯಿತು ಅಂತೇಳಿ ರೈತರು ಪ್ರತಿಭಟನೆಯನ್ನು ಮಾಡಿದಾಗ ಅವರ ನೆರವು ಕೂಡ ನಾವು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಸರ್ಕಾರದಿಂದ 50 ರೂಪಾಯಿಗಳು, ಫ್ಯಾಕ್ಟರಿಯಿಂದ 50 ರೂಪಾಯಿಗಳು ಇದನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡೋದು. ಒಟ್ಟಾರೆ 300 ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದ ಕಬ್ಬಿನ ಬೆಳೆಗಾರರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾದಂತ ಸರ್ಕಾರ, ಬಡವರ ಪರವಾದಂತ ಸರ್ಕಾರ. ಈಗ ನೀವು ಯೋಚನೆ ಮಾಡಬೇಕು, 371J ಯಾರ ಕಾಲದಲ್ಲಿ ಆದದ್ದು? 371J ಯಾರ ಕಾಲದಲ್ಲಿ ಆದದ್ದು? 371J ಅದನ್ನು ಜಾರಿಯಾದದ್ದು ನಮ್ಮ ಕಾಲದಲ್ಲೇ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹೇರಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮನವೊಲಿಸಿ 371J ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಇಲ್ಲದೆ ಹೋಗಿದ್ರೆ 371J ಆಯ್ತಿರ್ಲಿಲ್ಲ. 6 ವರ್ಷ ಅಧಿಕಾರದಲ್ಲಿದ್ದಂತ ಬಿಜೆಪಿಯವರು, ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂತ ಬಿಜೆಪಿಯವರು, ಅವರು ಇದನ್ನ 371J ಮಾಡಲಿಲ್ಲ. ಅವತ್ತು ಕೂಡ ಹೋರಾಟ ನಡೀತಾ ಇತ್ತು ಈ ಭಾಗದಲ್ಲಿ. ಅವತ್ತು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು ಈ ಭಾಗದಲ್ಲಿ ಒತ್ತಡ ಏರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದರೂ ಮಾಡಲಿಲ್ಲ. ಅದ್ವಾನಿಯವರು ಗೃಹ ಸಚಿವರಾಗಿದ್ರು ಮತ್ತು ಈ ದೇಶದ ಉಪ ಪ್ರಧಾನಿಯಾಗಿದ್ರು.
ಇದನ್ನ ತಾವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. 371J SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೆದಿದ್ರು ಕೇಂದ್ರ ಸರ್ಕಾರಕ್ಕೆ. ವಾಜಪೇಯಿ ಅವರು ಪ್ರಧಾನಮಂತ್ರಿ, ಅದ್ವಾನಿಯವರು ಉಪ ಪ್ರಧಾನಿ. ಆಗ ಪತ್ರ ಬರೆದಾಗ SM ಕೃಷ್ಣ ಅವರಿಗೆ ಉತ್ತರ ಕೊಟ್ಟದ್ದು ಏನಪ್ಪಾ ಅಂತಂದ್ರೆ, ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ಹತ್ರ ಕಾಪಿ ಇದೆ. ಅದ್ವಾನಿಯವರು, ನೀವು ಇದನ್ನ ಅರ್ಥ ಮಾಡ್ಕೋಬೇಕು, ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಯವರು 371J ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನಮೋಹನ್ ಸಿಂಗ್ ರವರ ಮೇಲೆ ಒತ್ತಡ ಹಾಕಿ ಮಾನ್ಯ ಖರ್ಗೆ ಅವರು ಇದನ್ನ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದು ಮಾಡೋದ್ರಿಂದ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ನಾನು 24, 24, 25, 26 ಈ 3 ವರ್ಷಗಳಲ್ಲಿ 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 24, 25ರಲ್ಲಿ 5,000 ಕೋಟಿ, 25, 26ರಲ್ಲಿ 5,000 ಕೋಟಿ, 23, 24ರಲ್ಲಿ 3,000 ಕೋಟಿ. ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಅಜಯ್ ಸಿಂಗ್ ಅವರು ಅಧ್ಯಕ್ಷರಾಗಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಬೇಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ವರ್ಷ 25, 26ರಲ್ಲಿ ಸುಮಾರು 4,000 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. 4,000 ಕೋಟಿಗೂ ಹೆಚ್ಚು ಮಾಡಿದ್ದಾರೆ. ಆದರೆ 5,000 ಕೋಟಿನೂ ಖರ್ಚು ಮಾಡಬೇಕು. 5,000 ಕೋಟಿ ಖರ್ಚು ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಯಾರು ಬರ್ಕೊಟ್ಟರು? ನೀನ್ ಯಾಕೆ ಕೊಟ್ಟೆ? ಲೇಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು ನನಗೆ. ಅದಕ್ಕೆ ಬೇಡ ಅಂತ ಹೇಳಿದೆ ನಾನು ಅವನಿಗೆ. ಬೇಡ, ಸ್ಟೇಡಿಯಂನಲ್ಲಿ ಮಾಡೋದು ಬೇಡ ಅಂತ ಹೇಳಿದೆ ನಾನು. ಅದರಿಂದ ನಾನು ಬಹಳ ಸ್ಪಷ್ಟವಾಗಿ ಅಜಯ್ ಸಿಂಗ್ ಅವ್ರಿಗೆ ಹೇಳಿದ್ದೇನೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಇದರಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒಟ್ಟು ಖರ್ಚು ಮಾಡತಕ್ಕಂಥ ಹಣದಲ್ಲಿ 25% ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು 300 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಅಡಿಗಲ್ಲಾಗ್ತಾ ಇರ್ತಕ್ಕಂಥದ್ದು. ಒಟ್ಟು ರಾಜ್ಯದಲ್ಲಿ 900 ಕರ್ನಾಟಕ ಪಬ್ಲಿಕ್ ಶಾಲೆಗಳು ಓಪನ್ ಅಡಿಗಲ್ ಹಾಕಿದ್ರೆ ಅದರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ 300. ಬಹುಶಃ ಇನ್ನು 10 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಸಮಾನತೆ ಹೋಗಿ ಸಮಾನತೆಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ, ನಂಬಿಕೆ ನನಗಿದೆ. ಅದನ್ನ ನೀವು ಮಾಡಬೇಕು. ಅದರಿಂದ ಈ ಬಿಜೆಪಿಯವರು ಇದಾರಲ್ಲ, ಬರೀ ಬೊಗಳೆ ದಾಸರು, ಸುಳ್ಳು ಹೇಳೋದು, ಅಪಪ್ರಚಾರ ಮಾಡೋದು, ಸುಳ್ಳು ಆರೋಪಗಳನ್ನು ಮಾಡೋದು, ಅದನ್ನು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಕಾಂಗ್ರೆಸ್ ಜೊತೆ ಇರಬೇಕು. ಇರ್ತದೆ ಅಲ್ವಾ? ಇರ್ತದೆ ಅಲ್ವಾ?
ಹೇಳ್ರಿ. ಈಗಲೂ ಇದೆ, ಮುಂದೆನೂ ಕೂಡ ಇರಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ 371J ಇವತ್ತು ಆಗಿದ್ರೆ ಅದಕ್ಕೆ ಕಾರಣ ಮಲ್ಲಿಕಾರ್ಜುನ ಖರ್ಗೆಯವರು, ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಕಾಂಗ್ರೆಸ್ನ ನಾಯಕರು ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಬಿಜೆಪಿ ಅವರದು ಪಾತ್ರ ಇಲ್ಲ, ಬಿಜೆಪಿಯವರು ಪಾತ್ರ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ರಾಜ್ಯದಲ್ಲಿ ಅಸಮಾನತೆಯನ್ನು ತೊಡೆದಾಕಬೇಕು ಅಂತ SM ಕೃಷ್ಣ ಅವರ ಕಾಲದಲ್ಲಿ ನಂಜುಂಡಪ್ಪನವರ ವರದಿ, ನಂಜುಂಡಪ್ಪನವರ ಆಯೋಗ ರಚನೆ ಆಗಿತ್ತು. ಅವರು ವರದಿ ಕೊಟ್ಟಿದ್ರು 2002ರಲ್ಲಿ. ವರದಿ ಕೊಟ್ಟ ಮೇಲೆ ಅವರು ಹೇಳಿದಂತ ಶಿಫಾರಸುಗಳನ್ನೆಲ್ಲ ಜಾರಿ ಮಾಡಿದೀವಿ. ಈಗ ಗೋವಿಂದರಾವ್ ಅನ್ನೋರನ್ನ ನಂಜುಂಡಪ್ಪನವರ ವರದಿ ಎಷ್ಟು ಮಟ್ಟಿಗೆ ಜಾರಿಯಾಗಿದೆ, ಜಾರಿಯಾಗಿಲ್ಲ, ಅಸಮಾನತೆ ಇನ್ನೂ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಉಳಿದಿದೆ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಲಿಕ್ಕೋಸ್ಕರವಾಗಿ ಶ್ರೀ ಗೋವಿಂದರಾವ್ರವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಬಹುಶಃ ಅವರು ಈ ತಿಂಗಳು ಅಥವಾ ಮುಂದಿನ ತಿಂಗಳು ವರದಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅದು ಬಂದ ಮೇಲೆ ನಾವು ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಇವತ್ತು ಸಮಯ ಬಹಳ ಆಗಿದೆ, ಆದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಹೇಗೆ 23ರಲ್ಲಿ ಆಶೀರ್ವಾದವನ್ನು ಮಾಡಿದ್ರೆ ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ 2028ರ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ, ಲೋಕಸಭಾ ಚುನಾವಣೆಯಲ್ಲೂ ಕೂಡ 29ರಲ್ಲಿ ನಡೀತದೆ. ದಯಮಾಡಿ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡಿದ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಸಂವಿಧಾನ.